ಇವತ್ತಂತೂ ನಮ್ಮಮ್ಮ, ನಮ್ಮ ಪಕ್ಕದ ಮನೆ ಆಂಟಿ, ನಮ್ಮ ಚಿಕ್ಕಮ್ಮ 3 ಜನ ಸೇರ್ಕೊಂಡು ಆಣೆಕಲ್ಲು ಆಟ ಆಡ್ತವ್ರೆ. ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ. ಚಪಾತಿಯನ್ನು ಬೇಯಿಸಿಟ್ಟು ಚಪಾತಿ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿದೆ. ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಾದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದು ತಿಂಡಿಯೆಲ್ಲನೂ ಮುಗಿಸ್ಕೊಂಡೆ. ತಿಂಡಿಯೆಲ್ಲ ಮುಗ್ದಾದ್ಮೇಲೆ ಅಮ್ಮ ಮಧ್ಯಾಹ್ನ ತುಂಬ ಬಿಸಿಲಿರೋದ್ರಿಂದ ಮಜ್ಜಿಗೆ ಮಾಡಿದರು ಕುಡಿಯೋಕ್ಕೆ. ಮಜ್ಜಿಗೆ ಎಲ್ಲ ಕುಡ್ದಾದ್ಮೇಲೆ ಅಪರೂಪಕ್ಕೆ ಅಮ್ಮ ಇವತ್ತು ತಲೆ ಬಾಚ್ಕೊಡು ಅಂತಂದರು. ಅದಕ್ಕೋಸ್ಕರ ಅಮ್ಮಂಗೆ ತಲೆ ಬಾಚ್ತಾ ಕೂತಿದ್ದೆ. ತಲೆ ಎಲ್ಲ ಬಾಚಾದ್ಮೇಲೆ ನಮ್ಮ ಪಕ್ಕದ ಮನೆಯವರು ಗಿಣ್ಣಾಳು ಕೊಟ್ಟಿರೋ ಸಕ್ಕರೆ ಗಿಣ್ಣಾಳು ಕೊಟ್ಟಿದ್ರು. ನಂಗೆ ಸಕ್ಕರೆ ಗಿಣ್ಣು ತುಂಬ ಇಷ್ಟ. ಅದಕ್ಕೋಸ್ಕರ ಅಮ್ಮ ನನಗೋಸ್ಕರ ಗಿಣ್ಣು ಮಾಡ್ತಾಯಿದ್ರು. ಹಳ್ಳಿ ಕಡೆ ಆದರೆ ಇದು ಕಾಮನ್ ಆಗಿ ಸಿಗುತ್ತೆ, ಮಾಡ್ತಾ ಇರ್ತೀರ. ಬಟ್ ಸಿಟಿ ಕಡೆ ಸಿಗೋದೇ ಅಪರೂಪ. ಅದರಲ್ಲೂ ಸಕ್ಕರೆ ಗಿಣ್ಣು ಸಿಗೋದಂತೂ ಇನ್ನೂ ಅಪರೂಪ. ನನಗಂತೂ ಗಿಣ್ಣು ಅಂದರೆ ತುಂಬ ಇಷ್ಟ, ಅದ್ರ ಸಕ್ಕರೆ ಗಿಣ್ಣು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನನಗೆ ಅಂತ ಮಾಡಿಕೊಟ್ಟಿದ್ರು. ಗಿಣ್ಣಂತೂ ತುಂಬ ಚೆನ್ನಾಗಿ ಬಂದಿತ್ತು. ಒಳ್ಳೆ ಕೇಕ್ ಥರ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಮ್ಮ ಮಾವನ ಮಗಳು ಆಟ ಆಡೋಕ್ಕೆ ಅಂತ ಕಲ್ಲು ತಗೊಬಂದಿದ್ಲು, ಆಣೆಕಲ್ಲು ಆಟ ಆಡೋಕ್ಕೆ ಅಂತ. ನನಗೂ ಬರಲ್ಲ, ನನ್ನ ಮಾವನ ಮಗಳಿಗೂ ಆಟಕ್ಕೆ ಬರಲ್ಲ. ಅದಕ್ಕೆ ನಮ್ಮಮ್ಮ, ನಮ್ಮ ಪಕ್ಕದ ಮನೆ ಆಂಟಿ, ನಮ್ಮ ಚಿಕ್ಕಮ್ಮ 3 ಜನ ಕೂಡ ಆಟ ಹೆಂಗೆ ಆಡೋದು ಅಂತ ಆಡಿ ತೋರಿಸ್ತಾ ಇದ್ದರು. ಮತ್ತು ಅವ್ರ ಬಾಲ್ಯದಲ್ಲಿ ಅವ್ರು ಏನು ಆಟ ಆಡ್ತಿದ್ರು ಪ್ರತಿಯೊಂದು ಕೂಡ ನಮ್ಮ ಜೊತೆ ಹಂಚ್ಕೋತಾ ಇದ್ರು. ತಂಗಿನ ಕೈಯಲ್ಲಿ ವಾಚ್ ಮಾಡೋದಾಗಿರ್ಬೋದು, ಕಾಣಕ ಮಾಡೋದಾಗಿರ್ಬೋದು, ಉಂಗುರ ಮಾಡೋದಾಗಿರ್ಬೋದು, ಮತ್ತು ಅಳುಗುಣಿ ಮಣೆ, ಕುಂಟೆಪಿಲ್ಲೆ, ಮತ್ತು ಆಣೆಕಲ್ಲಲ್ಲಿ ಹಿಂಗೆಲ್ಲ ಆಟ ಆಡ್ತಿದ್ರು. ಯಾವ ಥರ ಆಟ ಆಡ್ತಿದ್ರು ಅಂತ ಪ್ರತಿಯೊಂದನ್ನು ಕೂಡ ಆಟ ಆಡಿ ತೋರಿಸ್ತಾ ಇದ್ರು. ಅವ್ರ ಬಾಲ್ಯ ನಮ್ಮ ಜೊತೆ ಹಂಚ್ಕೋತಾ ಇದ್ರು. ನನಗಂತೂ ಅವ್ರ ಬಾಲ್ಯ ಎಲ್ಲ ಕೇಳಿ ತುಂಬ ಖುಷಿಯಾಯಿತು. ಇದು ನನ್ನ ಈ ದಿನದ ಬ್ಲಾಗ್ ಆಗಿತ್ತು. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.